ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಹೇಗಿತ್ತು, ಎಲ್ರಿಗೂ ಕೂಡ ಏನ್ ಅನಿಸ್ತು ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಇವತ್ತ ರಾಶಿಕ್ ಅವರು ಎಲಿಮಿನೇಟ್ ಆದ್ರು. ಆಲ್ಮೋಸ್ಟ್ ಒಂದೇ ಒಂದು ಮಿಸ್ಟೇಕ್ ಮಾಡಿರ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಅವ್ರನ್ನ ಫಿನಾಲೆಯಲ್ಲಿ ನಾವು ನೋಡ್ಬೋದಿತ್ತು. ಅಂದ್ರೆ ಟಾಪ್ 5 ಸ್ಪರ್ಧಿಗಳಲ್ಲಿ ಅವ್ರನ್ನ ನೋಡಿದ್ರೆ ತುಂಬಾನೇ ಚೆನ್ನಾಗಿರೋದು. ನನಗಂತೂ ಒಂದಿತ್ತು, ಇಲ್ಲಿ ರಾಶಿಕ್ ಅವರು ಇರಬಹುದಿತ್ತು ಅಂತ ಅಂದ್ಬಿಟ್ಟು. ಆದ್ರೆ ಒಂದೇ ಕಡೆ ಸ್ಟ್ರಕ್ ಆದ್ರಲ್ಲ, ಸ್ವಲ್ಪ ಅದೇ ಇಲ್ಲಿ ಅವ್ರಿಗೆ ಮೈನಸ್ ಆಯ್ತು. ಈ 2 ವಾರ ಏನೊಂದು ರಾಶಿಕ್ ಅವರು ಆಟ ಆಡಿದ್ರು, ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಮತ್ತೆ ಇಲ್ಲಿ ಯಾರನ್ನ ಅರ್ಥ ಮಾಡ್ಕೋಬೇಕಿತ್ತಲ್ವಾ, ಆ ಒಂದು ಸಮಯನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಅಂತ ಇಲ್ಲಿ ಅನಿಸ್ತು. ಒಂದು ಗಿಲ್ಲಿಯವ್ರ ಹತ್ರ ಅವ್ರು ಎಷ್ಟೇ ಜಗಳ ಆಡಿದ್ರು ಕೂಡ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಇಲ್ಲ ಗಿಲ್ಲಿ ಚೆನ್ನಾಗಿ ಆಡು ಅಂತ ಇಲ್ಲಿ ಹೇಳಿದ್ರು. ಪ್ರತಿಯೊಬ್ಬರಿಗೂ ಕೂಡ ಧನುಷ್ ಅವ್ರಿಗಿರ್ಬೋದು, ಅಶ್ವಿನಿ ಅವ್ರಿಗಿರ್ಬೋದು, ರಕ್ಷಿತ್ ಅವ್ರಿಗಿರ್ಬೋದು, ಎಲ್ರಿಗೂ ಕೂಡ ಹೇಳಿ ಬಾಯ್ ಹೇಳಿ ಬಂದ್ರು. ಆದ್ರೆ ಸ್ಪಂದನ ಅವ್ರು ಬರ್ಬೇಕಾದ್ರೆ ಗಿಲ್ಲಿಯವ್ರ ಹತ್ರ ಇಲ್ಲಿ ಮಾತಾಡ್ಲಿಲ್ಲ. ನೋಡಿ, ಅವರಿಬ್ರು ತುಂಬಾ ಚೆನ್ನಾಗಿ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಇಬ್ರು ಕೂಡ ಫ್ರೆಂಡ್ಸ್ ಆಗಿದ್ರು. ರಾಶಿಕ್ ಅವ್ರು ಇಲ್ಲಿ ಸುಮಾರು ಸತಿ ಗಿಲ್ಲಿಯವ್ರ ಜೊತೆ ಇಲ್ಲಿ ಜಗಳ ಆಡಿದ್ರು. ಅಂದ್ರೆ ಮಾತಾಡ್ಸಲ್ಲ, ಹಾಗೆ ಹೊರಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ. ಆದ್ರೆ ನೋಡಿದ್ರ, ಯಾವಾಗ ಯಾರ್ಯಾರ ಜಗಳ ಆಡ್ಕೊಂಡಿರ್ತಾರಲ್ಲ, ಆ ಒಂದು ಸಮಯ ಸಂದರ್ಭದಲ್ಲಿ ಅಷ್ಟೇ ಅದು ಅಲ್ಲಿಗಲ್ಲೇ ಬಿಟ್ಬಿಡ್ತಾರೆ. ಆದ್ರೆ ರಿವ್ಯೂ ಕೊಡ್ಬೇಕಾದ್ರೆ ನಮಗೇನ್ ಅನ್ಸುತ್ತೆ ಅಂತಂದ್ರೆ, ಅವರು ಚೆನ್ನಾಗಿ ಆಡ್ಲಿಲ್ಲ, ಇವರು ಚೆನ್ನಾಗಿ ಆಡ್ಲಿಲ್ಲ ಅಂತ ಸುಮ್ಮನೆ ನಾವುಗಳು ಇಲ್ಲಿ ಕಿತ್ತಾಡ್ತಾ ಇರ್ತೀವಿ. ಆದ್ರೆ ಅವ್ರುಗಳು ಎಷ್ಟು ಒಂದಾದ್ರು ಅಂತ ಅಂದ್ರೆ ಕೊನೆಗೆ ನಾವು ಮಾತಾಡ್ದವ್ರೆ ಇಲ್ಲಿ ಕೆಟ್ಟೋರಾದ್ವಿ ಅಂತ ಅಂದ್ಬಿಟ್ಟು ಅನ್ನಿಸ್ತು. ನನಗೆ ಹಾಗೆ ಅನ್ನಿಸ್ತು ಇವತ್ತಿನ ಎಪಿಸೋಡ್ ನೋಡಿದಾಗ. ಯಾಕಂದ್ರೆ ಇದೊಂದು ಗಿಫ್ಟ್ಗಳು ಏನ್ ಇಲ್ಲಿ ಕೊಟ್ರು, ಇವಾಗ ಅಶ್ವಿನಿ ಅವ್ರು ಬಂದ್ಬಿಟ್ಟು ರಾಶಿಕ್ ಅವ್ರು ಕೊಟ್ರು, ಮತ್ತೆ ಇಲ್ಲಿ ಗಿಲ್ಲಿ ಅವ್ರ ತಾಯಿಗೆ ಗಿಫ್ಟ್ ಕೊಟ್ರಲ್ವಾ. ನೋಡಿ, ಎಷ್ಟೆಲ್ಲಾ ಜಗಳ ಆಡ್ತಾರೆ, ಎಷ್ಟೆಲ್ಲಾ ಬೈದಾಡಿದ್ದಾರೆ, ಕೊಚ್ಚೆ ಅನ್ನೋದು ಈ ತರ ಸಮಥಿಂಗ್ ವರ್ಡ್ಸ್ ಎಲ್ಲ ಇಲ್ಲಿ ಯೂಸ್ ಮಾಡ್ಬಿಟ್ಟು ಬೈದಿದ್ರು ಕೂಡ ಅವ್ರ ಮನ್ಸಲ್ಲಿ ಎಷ್ಟೇ ನೋವಿದ್ರು ಕೂಡ ಇಲ್ಲಿ ಅಶ್ವಿನಿ ಅವರು ಫಸ್ಟ್ ಗಿಫ್ಟ್ ಕೊಟ್ರು ಧ್ರುವಂತ್ ಅವ್ರಿಗೆ. ಓಕೆ, ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಗಿಫ್ಟ್ ಕೊಟ್ರಲ್ವಾ, ಅದು ಗ್ರೇಟ್ ಅಂತಾನೆ ಇಲ್ಲಿ ಹೇಳ್ಬೇಕು. ಯಾಕಂದ್ರೆ ಅವ್ರವರಲ್ಲಿ ಏನೇ ಜಗಳ ಆಗಿರ್ಬೋದು, ಇವನ್ ಅವರೇ ಹೇಳ್ಕೊಂತಿದ್ದಾರೆ, ಹೌದು ಆ ಒಂದು ಮಾತಿನ ಬರದಲ್ಲಿ ಕೋಪದಲ್ಲಿ ಆ ರೀತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಅಶ್ವಿನಿ ಅವರು ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ, ನನಗಂತೂ ಖುಷಿ ಆಯ್ತು. ಎಷ್ಟೊಂದ್ ಸತಿ ನಾನೇ ವಿಡಿಯೋದಲ್ಲಿ ಇಲ್ಲಿ ಹೇಳಿದ್ದೀನಿ, ಯಾಕಂದ್ರೆ ಅವರು ಮಾತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈ ತರ ಒಂದು ವ್ಯಕ್ತಿತ್ವ ನೋಡಿದಾಗ ಕಣ್ಣಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಕಣ್ಣೀರು ತುಂಬ್ಕೊಂತು. ಏನೇ ಮಾತಾಡಿರ್ಲಿ ಏನೇ ಬಿಡ್ಲಿ, ಅವ್ರ ತಂದೆ ತಾಯಿ ಬಗ್ಗೆ ಇಲ್ಲಿ ಯೋಚನೆ ಮಾಡಿದ್ರಲ್ಲ, ಅಂದ್ರೆ ಗಿಲ್ಲಿ ಅವ್ರ ತಾಯಿಗೆ ಅವರು ಒಂದು ಗಿಫ್ಟ್ ಕೊಟ್ರಲ್ಲ, ಸಖತ್ ಗ್ರೇಟ್ ಅಂತಾನೆ ಇಲ್ಲಿ ಹೇಳ್ಬೋದು. ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವರು ಗಿಲ್ಲಿ ಅವರು ಕೊಟ್ಟಿದ್ರು ಕೂಡ ಓಕೆ, ಬಟ್ ಅಲ್ಲಿರೋರು ಎಲ್ಲರೂ ಕೂಡ ಅವ್ರವ್ರಿಗೆ ಇಲ್ಲಿ ಗಿಫ್ಟ್ ಕೊಟ್ರು. ಅಶ್ವಿನಿ ಅವರು ಇಲ್ಲಿ ಗಿಲ್ಲಿ ಅವ್ರ ತಾಯಿಗೆ ಇಲ್ಲಿ ಕೊಟ್ರಲ್ಲ, ಅದರಲ್ಲೂ ಕೂಡ ಇಲ್ಲಿ ಹೇಳಿದ್ರು ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ ಅಂತ ಬಿಟ್ಟು. ಗ್ರೇಟ್ ಅಂತಾನೆ ಹೇಳ್ಬೇಕು ವೀಕ್ಷಕರೇ. ಸದ್ಯ ಇಲ್ಲಿ ಒಂದು ರಾಶಿಕ್ ಅವ್ರಿಗೆ ಒಂದು ಮೈನಸ್ ಆಗಿದೆ ಏನಪ್ಪಾ ಅಂತಂದ್ರೆ, ಒಂದೇ ಕಡೆ ಸ್ಟ್ರಕ್ ಆಗಿದ್ರು. ಇಲ್ಲ ಅಂತಂದ್ರೆ ಎಕ್ಸಲೆಂಟ್ ಆಗಿ ಇಲ್ಲಿ ಆಡಿದ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಗೇಮ್ ಅನ್ನೋ ವಿಚಾರದಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಕಂಪೇರ್ ಮಾಡ್ತಾ ಬಂದ್ರೆ, ಅಂದ್ರೆ ಒಬ್ಬೊಬ್ಬರನ್ನ ಕಂಪೇರ್ ಮಾಡ್ಕೊಂತ ಬಂದ್ರೆ, ಇಲ್ಲಿ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ರಾಶಿಕ್ ಅವರು ಅಶ್ವಿನಿ ಅವರು ತಗೊಂಡ್ರೆ, ಹೌದು ಇಲ್ಲಿ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಆದ್ರೆ ರಾಶಿಕ್ ಅವರು ಮತ್ತಿಲ್ಲಿ ರಘುವ್ರನ್ನ ತಗೊಂಡ್ರು ಕೂಡ, ಅಂದ್ರೆ ಬಾಟಮ್ ನಲ್ಲಿ ಏನಿದ್ರು ಇಲ್ಲಿ ಕಾವ್ಯ ಅವರು, ಮತ್ತಿಲ್ಲಿ ರಾಶಿಕ್ ಅವರು, ಮತ್ತಿಲ್ಲಿ ರಘು ಅವರು. ಕಾವ್ಯ ಅವರು ಸೇಫ್ ಆಗ್ತಾರೆ. ಇಲ್ಲಿ ರಘು ಅವರು ರಾಶಿಕ್ ಅವರು ನಿಂತಾಗ ಎಲ್ಲರೂ ಕೂಡ ಗೆಸ್ ಮಾಡಿರ್ತೀರ 100% ಇಲ್ಲ ರಾಶಿಕ್ ಅವರು ಹೆಲ್ಮೆಟ್ ಆಗಿ ಆಗ್ತಾರೆ ಅಂತ ಬಿಟ್ಟು. ಧ್ರುವಂತ್ ಅವ್ರನ್ನ ಮತ್ತೆ ರಾಶಿಕ್ ಅವ್ರನ್ನ ಇಬ್ಬರು ಕೂಡ ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ ಧ್ರುವಂತ್ ಅವ್ರು ಹೋಗಿದ್ರೆ ಚೆನ್ನಾಗಿರೋದು. ಆಲ್ಮೋಸ್ಟ್ ಗೇಮ್ ಅಂತ ಬಂದಾಗ ಈ ವೀಕ್ ಏನಿಲ್ಲಿ ಟಿಕೆಟ್ ಟು ಫಿನಾಲೆ ರೌಂಡ್ ಇತ್ತು, ಅದರಲ್ಲಿ ಮಾತ್ರನೇ ಇಲ್ಲಿ ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಇಲ್ಲಿ ಧ್ರುವಂತ್ ಅವರು. ಆದ್ರೂ ರಾಶಿಕ್ ಅವರು ಧ್ರುವಂತ್ ಅವ್ರನ್ನ ಇಬ್ಬರು ಕೂಡ ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ ಇಲ್ಲಿ ಧ್ರುವಂತ್ ಅವ್ರು ಹೋಗ್ಬೇಕಿತ್ತು. ಆದ್ರೆ ಏನು ಕೂಡ ಮಾಡಕ್ಕಾಗಲ್ಲ, ಬ್ಯಾಡ್ ಲಕ್ ಅಂತಾನೆ ಇಲ್ಲಿ ಹೇಳ್ಬೋದು. ಕೆಲವೊಬ್ಬರಿಗೆ ರಾಶಿಕ್ ಅವ್ರು ಹೋಗಿರೋದು ಖುಷಿ ಇದೆ, ಕೆಲವೊಬ್ಬರಿಗೆ ಬೇಜಾರಿದೆ. ನಿಜ ಹೇಳಿ ವೀಕ್ಷಕರೇ, ನಿಮಗೆ ರಾಶಿಕ್ ಅವ್ರು ಹೋಗಿದ್ದು ಇಷ್ಟ ಆಯ್ತಾ? ಆದ್ರೆ ಆಗೋಗಿದೆ, ಆದ್ರೂ ಕೂಡ ಇಲ್ಲ ನಾನು ಇವ್ರಿಗೆ ವೋಟ್ ಮಾಡಿದ್ದೆ, ಇಲ್ಲ ನಾನು ಇವ್ರಿಗೆ ಸಪೋರ್ಟ್ ಮಾಡಿದ್ದೆ ಅನ್ನೋದು ಇರುತ್ತಲ್ವಾ. ಖಂಡಿತವಾಗ್ಲೂ ಅವ್ರು ಹೋಗಿದ್ದು ಇಷ್ಟ ಆಯ್ತಾ? ಮತ್ತೆ ಇವತ್ತಿನ ಎಪಿಸೋಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.